ವಿಜಯಪುರದ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ತಾಂಡಾದ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವ ಜೂನ್ 24 ಮತ್ತು 25ರಂದು ನಡೆಯಲಿದೆ ಎಂದು ಶ್ರೀ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಜಗನು ಮಹಾರಾಜ ತಿಳಿಸಿದರು. ನಗರದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಜಾತ್ರಾ ಮಹೋತ್ಸವದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಕೇಂದ್ರ ಸಚಿವ ಶ್ರೀಪಾದ್ ನಾಯ್ಕ್, ಮಹಾರಾಷ್ಟ್ರದ ಸಚಿವರಾದ ಉದಯ್ ಸಾಮಂತ್, ಸಂಜಯ್ ರಾಠೋಡ್, ಯೋಗೇಶ್ ಕದಂ, ರಾಜ್ಯ ವಿಧಾನಸಭೆ ಉಪಸಭಾಪತಿ ರುದ್ರಪ್ಪ ಲಮಾನಿ, ಸಚಿವ ಮಂಕಾಳ್ ವೈದ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಖ್ಯ ಅತಿಥಿಗಳಾಗಿದ್ದಾರೆ ಎಂದರು. ಸಚಿವ ಎಂಬಿ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ರಮೇಶ್ ಜಿಗಜಿಣಗಿ, ಗೋವಾ ಶಾಸಕ ಮೈಕಲ್ ಲೋಬೋ, ಮಹಾರಾಷ್ಟ್ರ ಶಾಸಕ ಬಾಳಾಸಾಹೇಬ್ ಪಾಟೀಲ್, ಕಾರವಾರ ಶಾಸಕ ಸತೀಶ್ ಶೈಲ್, ವಿರೋಧ ಪಕ್ಷ ಸದಸ್ಯ ಸುನಿಲ್ ಗೌಡ ಪಾಟೀಲ್, ಶಾಸಕ ಚಂದ್ರು ಲಮಾನಿ, ನಿವೃತ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಕಪಿಲ್ ಮೋಹನ್, ಪೊಲೀಸ್ ಇಲಾಖೆ ಜಂಟಿ ಆಯುಕ್ತ ರಮೇಶ್ ಬಾನೋತ್, ಯಾದಗಿರಿ ಜಿಲ್ಲಾಧಿಕಾರಿ ಬಿ ಸುಶೀಲಾ, ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ್ ನಾಯಕ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಜೂನ್ 24ರಂದು ರಾತ್ರಿ 9ಕ್ಕೆ ಪುಣೆಯ ಕಲಾವಿದರ ತಂಡದಿಂದ ಮರಾಠಿ ಲಾವಣಿ ಕಾರ್ಯಕ್ರಮ ನಡೆಯಲಿದೆ. ಜೂನ್ 25ರಂದು ಬೆಳಗ್ಗೆ 5ಕ್ಕೆ ದೇವಿಯ ಮಹಾ ಆರತಿ ಹೆಲಿಕಾಪ್ಟರ್ ಮೂಲಕ ದೇವರಿಗೆ ಪುಷ್ಪಾರ್ಚನೆ ನೆರವೇರಲಿದೆ. ಮಧ್ಯಪ್ರದೇಶ ರಾಜಸ್ಥಾನ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಖ್ಯಾತ ಗಾಯಕಿ ಮಂಗ್ಲಿ ಅವರಿಂದ ಗಾಯನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಸಮಾಜದ ಮುಖಂಡರಾದ ಬಾಬು ರಾಜೇಂದ್ರ ನಾಯಕ್, ಡಿಎಚ್ ಜಾಧವ್, ಭೀಮು ರಾಠೋಡ್, ರಾಜು ಜಾಧವ್, ಮೋಹನ್ ಚವ್ಹಾಣ್, ಅಪ್ಪು ರಾಠೋಡ್, ರವಿ ರಾಠೋಡ್ ಇದ್ದರು. ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇಂದಿನ ವಿಶೇಷ ಪತ್ರಿಕಾಗೋಷ್ಠಿಗೆ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನ ಪ್ರಥಮದಲ್ಲಿ ಕೋರ್ತೇನೆ. ಶ್ರೀಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಸೋಮದೇವರಹಟ್ಟಿ ತಾಂಡ ನಂಬರ್ 1 ಇವರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಶ್ರೀಮಾತಾ ದುರ್ಗಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ಭವ್ಯವಾಗಿ ಭಕ್ತಿ ಭಾವದಿಂದ ಜರುಗ್ತಾ ಬರ್ತಾ ಇರೋದನ್ನ ತಾವೆಲ್ಲರೂ ಪ್ರತಿ ವರ್ಷ ಗಮನಿಸಿದಿರಿ. ಅಂದರೆ ಈ ವರ್ಷ ಕೂಡ ಮಾತಾ ದುರ್ಗಾದೇವಿಯ ಒಂದು ಭವ್ಯ ಜಾತ್ರಾ ಮಹೋತ್ಸವ ಈ ನೆಲದ ಮಕ್ಕಳ ಸುರಕ್ಷತೆಗಾಗಿ, ಅವರ ಉಜ್ವಲ ಭವಿಷ್ಯಕ್ಕಾಗಿ, ನಾಡಿನಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗಲಿ ಎಂಬ ಸದಿಚ್ಛೆಯಿಂದ ಪ್ರತಿ ವರ್ಷವೂ ಈ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಧರ್ಮಾಧಿಕಾರಿಗಳು ಹಾಗೂ ಟ್ರಸ್ಟ್ ಅಧ್ಯಕ್ಷರಂತಹ ಪರಮ ಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು ದೇವಿಯಲ್ಲಿ ಆರಾಧನೆ ಮಾಡ್ತಾ ವಿಶೇಷ ಜಾತ್ರಾ ಮಹೋತ್ಸವನ್ನ ಮಾಡ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ವಾಡಿಕೆಯಂತೆ ದಿನಾಂಕ 24ರಿಂದ ಆರಂಭವಾಗುವ ಜಾತ್ರಾ ಮಹೋತ್ಸವ 25ನೇ ತಾರೀಕಿವರೆಗೂ 2 ದಿನಗಳ ಮಟ್ಟಿಗೆ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ನಾಡಿನಾದ್ಯಂತ ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಕರ್ನಾಟಕ, ಗೋವಾ, ತೆಲಂಗಾಣ, ಆಂಧ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್, ಕರ್ನಾಟಕ ಆದಿಯಾಗಿ ದೇಶದ ಹಲವಾರು ಭಾಗದಿಂದ ಭಕ್ತ ಜನರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿ ದುರ್ಗೆಯ ಸೇವೆ ಮಾಡಿ ಅವಳ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಾ ಇದ್ದಾರೆ. ಹಾಗೂ ಅವರು ಅಂದುಕೊಂಡಂತೆ, ಅವರು ಪ್ರಾರ್ಥನೆ ಮಾಡಿಕೊಂಡಂತೆ ಹಲವಾರು ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದಿ ಸತತವಾಗಿ ತಾಯಿಯ ಒಂದು ಆಶೀರ್ವಾದ ಪಡೆಯಲು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಲ್ಲಿ ವೇದಿಕೆಯಂತಹ ಮಹಾನುಭಾವರನ್ನ ಪರಿಚಯ ಮಾಡಿಸಿ ಮುಂದಿನ
ವಿವರಗಳನ್ನ ಸಲ್ಲಿಸ್ತೇವೆ. ನನ್ನ ಬಲಭಾಗದಲ್ಲಿ ಪರಮಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು, ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೌದರಟ್ಟಿ ತಾಂಡ ನಂಬರ್ 1. ಅವರ ಬಲಭಾಗದಲ್ಲಿ ಶ್ರೀಯುತ ಭೀಮು ರಾಠೋಡ್ ಅವರು, ಜಾತ್ರಾ ಕಮಿಟಿಯ ಸದಸ್ಯರು. ಅವರ ಬಲಭಾಗದಲ್ಲಿ ಶ್ರೀಯುತ ರಾಜು ಜಾಧವ್ ಅವರು, ಸಮಾಜ ಸೇವಕರು ಹಾಗೂ ಜಿಲ್ಲೆಯ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಹೌದು. ನನ್ನ ಎಡಭಾಗದಲ್ಲಿ ಹಿರಿಯರು, ಮಾರ್ಗದರ್ಶಕರು, ಜಾತ್ರಾ ಕಮಿಟಿಯ ಸದಸ್ಯರು ಆದಂತಹ ಡಾಕ್ಟರ್ ಶ್ರೀಯುತ TH ಜಾಧವ್ ಅವರು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬಂಜಾರ ಸಮಾಜದಲ್ಲಿ ಮಕ್ಕಳನ್ನ ಪ್ರಮುಖವಾಗಿ ನಿರ್ತಿರುವಂತಹ ಒಂದು ಸತತ ಪರಿಶ್ರಮದಲ್ಲಿ ತೊಡಗಿದ್ದಾರೆ. ಅವರಿಗೂ ಕೂಡ ನನ್ನ ಎಡಭಾಗದಲ್ಲಿ, ಎಡಭಾಗದಲ್ಲಿ ಶ್ರೀಯುತ ರವಿ ರಾಠೋಡ್ ಅವರು, ರಾಷ್ಟ್ರೀಯ ಬಂಜಾರ ಪರಿಷತ್ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹೌದು. ದಿನಾಂಕ 24/6/2005 ಪುಣೆ ತಂಡದವರಿಂದ ರಾತ್ರಿ 9 ಗಂಟೆಗೆ ಮರಾಠಿ ಲಾವಣಿ ಕಾರ್ಯಕ್ರಮ ಇರುವುದು. ದಿನಾಂಕ 25/6/2025 ಬುಧವಾರ ಪ್ರತಿ ವರ್ಷದಂತೆ ದೇವಿ ಮಹಾಪೂಜೆ ಆರತಿ ಬೆಳಿಗ್ಗೆ 5 ಗಂಟೆಗೆ ನಡೆಯಲಿದೆ. ಅಂದಿನ ದಿವಸ ದೇಶದ ನಾನಾ ಕಡೆಗಳಿಂದ ಗಣ್ಯಾತಿ ಗಣ್ಯ ದೇವಿಯ ಭಕ್ತಾದಿಗಳು ಎಲ್ಲಾ ರಾಜ್ಯಗಳಿಂದ ಆಗಮಿಸುತ್ತಾರೆ. ಇಂದಿನ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸನ್ಮಾನ್ಯ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರ ಮತ್ತು ಸನ್ಮಾನ್ ಶ್ರೀಪಾದ್ ನಾಯ್ಕ್ ಇಂಧನ ಸಚಿವರು ಭಾರತ ಸರ್ಕಾರ ಹಾಗೂ ಸನ್ಮಾನ್ಯ ಶ್ರೀ ಮಂಕಾಳ ವೈದ್ಯ ಮೀನುಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಜಲಸಂಪನ್ಮೂಲ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಲೋಕಸಭಾ ಸದಸ್ಯರು ವಿಜಾಪುರ, ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ಲೋಕಸಭಾ ಸದಸ್ಯರು ಮುಂಬೈ, ಸನ್ಮಾನ್ಯ ಶ್ರೀ ಮೈಕಲ್ ಲೋಬೋ ಶಾಸಕರು ಗೋವಾ, ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಉಪಸಭಾಪತಿಗಳು ವಿಧಾನಸೌಧ ಬೆಂಗಳೂರು, ಸನ್ಮಾನ್ಯ ಶ್ರೀ ಬಾಳಾಸಾಹೇಬ್ ಪಾಟೀಲ್ ಶಾಸಕರು ಕರಾಡ್, ಸನ್ಮಾನ್ಯ ಶ್ರೀ ಸತೀಶ್ ಶೈಲ್ ಶಾಸಕರು ಕಾರವಾರ, ಸನ್ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ MLC ವಿಜಯಪುರ, ಸನ್ಮಾನ್ಯ ಶ್ರೀ ಪ್ರವೀಣ್ ಅರಳೇಕರ್ MLA ಗೋವಾ, ಸನ್ಮಾನ್ಯ ಶ್ರೀ ಚಂದ್ರು ಲಮಾಣಿ ಶಾಸಕರು ಶಿರಟ್ಟಿ, ಸನ್ಮಾನ್ಯ ಶ್ರೀ ಕಪಿಲ್ ಮೋಹನ್ ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ರಮೇಶ್ ಬಾಣೋತ್ ಜಂಟಿ ಆಯುಕ್ತರು ಪೊಲೀಸ್ ಇಲಾಖೆ ಬೆಂಗಳೂರು, ಸನ್ಮಾನ್ಯ ಶ್ರೀ ಬಿ ಸುಶೀಲಾ IAS ಜಿಲ್ಲಾಧಿಕಾರಿಗಳು ಯಾದಗಿರಿ. ಕುಮಾರಿ ಮಂಗ್ಲಿ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿ, ಇವರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಮೆರವಣಿಗೆ, ಸಾಯಂಕಾಲ 7 ಗಂಟೆಗೆ ಅವರ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾನ್ಯ ಉದಯ ಸಾಮಂತ್ ಬೃಹತ್ ಕೈಗಾರಿಕೆ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ BY ವಿಜೇಂದ್ರ ಶಾಸಕರು ಮತ್ತು ರಾಜ್ಯಾಧ್ಯಕ್ಷರು ಬಿಜೆಪಿ, ಯೋಗೇಶ್ ಕದಂ ಮಾನ್ಯ ರಾಜ್ಯ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸುನಿಲ್ ತಟ್ಕರೆ ಲೋಕಸಭಾ ಸದಸ್ಯರು ಹಾಗೂ NCP ರಾಜ್ಯಾಧ್ಯಕ್ಷರು, ಭೀಮರಾವ್ ಭಾಟಿ ಶಾಸಕರು ಪಾಲಿ ರಾಜಸ್ಥಾನ್. ಪ್ರತಿ ವರ್ಷದಂತೆ ದೇವಿಯ ಪೂಜೆ ಪುನಸ್ಕಾರಗಳು ನಿಯಮದಂತೆ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ದೇವಿ ದೇವಾಲಯಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಪಣೆ ನಡೆಯಲಿದೆ. ಗಣ್ಯ ಅತಿ ಗಣ್ಯ ಭಕ್ತಾದಿಗಳಿಂದ ಸಾರ್ವಜನಿಕರಿಗೆ ಮಧ್ಯಾಹ್ನ 1 ಗಂಟೆಗೆ ಹಿತೋಪದೇಶ ನೀಡುವುದು. ನಂತರ ಅಂತಾರಾಷ್ಟ್ರೀಯ ರಾಜಸ್ಥಾನ್ ಮಧ್ಯಪ್ರದೇಶ ಕಲಾ ತಂಡಗಳಲ್ಲಿ ನೃತ್ಯವಿರುವುದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯಿಂದ ಜರುಗಿದೆ. ಮೇಲಿನ ಎಲ್ಲಾ ಕಾರ್ಯಕ್ರಮಗಳು ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ, ಬಂಜಾರ ತಾಂಡ ಅಭಿವೃದ್ಧಿ ನಿಗಮ ಇವರ ಸಹಯೋಗದೊಂದಿಗೆ ಬಬಲೇಶ್ವರ ಕ್ಷೇತ್ರದ ಸ್ಥಳೀಯ ಶಾಸಕರು ಹಾಗೂ ಬೃಹತ್ ಕೈಗಾರಿಕೆ ಮತ್ತು ಮೂಲಭೂತ ಸೌಕರ್ಯ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಅಧ್ಯಕ್ಷತೆಯಲ್ಲಿ ಜರುಗುವುದು. ಈಗಾಗಲೇ ಹಲವಾರು ಗಣ್ಯರು ತಮ್ಮ ಬರುವಿಕೆಯನ್ನ ಖಚಿತಪಡಿಸಿದ್ದಾರೆ. ಅದರಲ್ಲಿ ಮಹಾರಾಷ್ಟ್ರದ ಕ್ಯಾಬಿನೆಟ್ ದರ್ಜೆಯ ಸಚಿವರಾದಂತಹ ಸನ್ಮಾನ್ ಶ್ರೀ ಸಂಜಯ್ ರಾಠೋಡ್ ಅವರು, ಮಣ್ಣು ಸಂರಕ್ಷಣಾ ಮತ್ತು ನೀರು ಸಂರಕ್ಷಣೆಯ ಮಾನ್ಯ ಕ್ಯಾಬಿನೆಟ್ ದರ್ಜೆ ಸಚಿವರು ಈಗಾಗಲೇ ತಮ್ಮ TPಯನ್ನ ಕಳಿಸಿದ್ದಾರೆ. ಅಧಿಕೃತವಾದಂತಹ ಒಂದು ಟೂರ್ ಪ್ರೋಗ್ರಾಮ್ ಏಕನಾಥ್ ಶಿಂದೆ ಅವರ ಕಾರ್ಯಕ್ರಮದ ಒಂದು TP ಕೂಡ ಒಂದು ಸಾಯಂಕಾಲವರೆಗೂ ಸಿಗುವಂತ ಸಂಭಾವ್ಯತೆ ಇದೆ. ಬಹುತೇಕ ಎಲ್ಲಾ ಸಚಿವರು ಮತ್ತು ರಾಜಸ್ಥಾನದ ಶಾಸಕರು, ಮಧ್ಯಪ್ರದೇಶ ಶಾಸಕರು, ಗೋವೆಯ ಶಾಸಕರು, ತಮ್ಮ ರುದ್ರಪ್ಪ ಲಮಾಣಿಯರು ಕೂಡ ಈಗಾಗಲೇ ತಮ್ಮ ಸಹಮತಿ ವ್ಯಕ್ತಪಡಿಸಿ ಅವರ ಕಾರ್ಯಕ್ರಮದ ಒಂದು TP ಕೂಡ ಕಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿ ವರ್ಷದಂತೆ ದೇವಿಯ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ. ದಕ್ಷಿಣ ಭಾರತದ ಜನಪದ ಗಾಯನದಲ್ಲಿ ತಮ್ಮದೇ ಆದ ಛಾಪನ್ನಾವತಿ ಬಂಜಾರ ಸಮಾಜದ ಕೀರ್ತಿಯನ್ನ ದೇಶದ ಮೂಲೆ ಮೂಲೆಗೂ ಹರಡಿಸುವಂತಹ ಅತ್ಯಂತ ಶ್ರೇಷ್ಠ ಗಾಯನ ಹೊಂದಿರುವಂತಹ ಗಾಯಕಿ ಕುಮಾರ್ ಮಂಗ್ಲಿಯವರು ಕೂಡ ಈಗಾಗಲೇ ನಮ್ಮ ಕಾರ್ಯಕ್ರಮದ ಖಚಿತತೆಯನ್ನ
ನಿನ್ನೆ ಕಳಿಸಿ ಒಂದು ವಿಡಿಯೋ ಕೂಡ, ಒಂದು ಪ್ರೊಮೋ ವಿಡಿಯೋ ಕೂಡ ಕಳಿಸ್ಕೊಟ್ಟಿದ್ದಾರೆ. ನಾನು 25ಕ್ಕೆ ಸೋಮನಹಟ್ಟಿ ಜಾತ್ರೆ ಬರ್ತಾ ಇದ್ದೀನಿ, ಆಮೇಲೆ ಬರಬೇಕು, ಜಾತ್ರೆ ವಿಜೃಂಭಣೆಯಿಂದ ಮಾಡೋಣ, ಪಾಲ್ಗೊಳ್ಳೋಣ ಅಂತ ಒಂದು ಸಂದೇಶ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅವರೊಂದು ನೇತೃತ್ವದಲ್ಲಿ ಅವತ್ತು 25ರ ಸಮಾರೋಪ ಕಾರ್ಯಕ್ರಮದ ಒಂದು ಸಂಸ್ಕೃತಿ ಕಾರ್ಯಕ್ರಮ ನಡೀತದೆ. ಜೊತೆಗೆ ಹಲವಾರು ಬಂಜಾರ ಸಂಸ್ಕೃತಿಯನ್ನ ಬೀರುವಂತಹ ಮಧ್ಯಪ್ರದೇಶ, ರಾಜಸ್ಥಾನ, ಬೇರೆ ಬೇರೆ ರಾಜ್ಯದಿಂದ ಕೂಡ ವಿಶೇಷ ಕಲಾ ತಂಡಗಳು ಕೂಡ ಪಾಲ್ಗೊಳ್ತಾ ಇದ್ದಾವೆ. ಹೀಗಾಗಿ ನಾವೆಲ್ಲರೂ ಕರ್ನಾಟಕದ ಒಂದು ಸಂಸ್ಕೃತಿಗೆ ಪರಿಚಿತರಾಗಿದ್ದೀವಿ. ಕರ್ನಾಟಕದ ಕಲಾ ತಂಡಗಳ ನೃತ್ಯವನ್ನ, ಸಂಗೀತವನ್ನು ತಾವು ಕಂಡಿದ್ದೀರಿ. ಈ ಬಾರಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕಲಾ ತಂಡದ ಸದಸ್ಯರುಗಳು ಬರೋದ್ರಿಂದ ಅಲ್ಲಿಯ ಒಂದು ಸಂಸ್ಕೃತಿ ಕೂಡ ನಮ್ಮ ಜನರಿಗೆ ಉಣಬಡಿಸುವಂತಹ ಒಂದು ಕಾರ್ಯಕ್ರಮ ಇರೋದ್ರಿಂದ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟು ನಮ್ಮ ಸಂಸ್ಕೃತಿ, ಭಾಷೆ ಇವೆರಡನ್ನ ಉಳಿಸಿ ಬೆಳೆಸಿ ತೆಗೆದುಕೊಂಡು ಹೋಗಲಿ ಜಾತ್ರಾ ಮಹೋತ್ಸವಗಳು ಅತ್ಯಂತ ಮಹತ್ತರವಾದ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ಆ ನಿಟ್ಟಲ್ಲಿ ಜಗದು ಮಹಾರಾಜರ ಒಂದು ಸತತ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ಅತ್ಯಂತ ಹಿಂದುಳಿದ ಮತ್ತು ಗಡಿ ಭಾಗವಾದಂತಹ ಸೋಮನಹಟ್ಟಿಯಲ್ಲಿ ಸುಮಾರು 2 ದಶಕಗಳಿಂದನೇ ಒಂದು ಸಂಗೀತ, ಸಾಹಿತ್ಯ, ಸಂಸ್ಕೃತಿಯ ಉಳಿಸುವಂತಹ ಕಾರ್ಯಕ್ರಮ ಜೊತೆಗೆ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ತುಂಬಾ ಸಂತೋಷ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಯಾವ್ದಾದ್ರು ಸಮಾಜ, ಯಾವ್ದಾದ್ರು ಒಂದು ಜಾತಿ ಮುಂದೆ ಹೋಗ್ಬೇಕಾದ್ರೆ ಶಿಕ್ಷಣದ ಒಂದು ಭದ್ರ ಬುನಾದಿ ಹಾಕಿದಾಗ ಮಾತ್ರ ಆ ಸಮಾಜ ಪ್ರಮುಖವಾಗಿ ಹೋಗಕ್ಕೆ ಸಾಧ್ಯತೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಜಗನು ಮಹಾರಾಜರು ಸೋಮನಹಟ್ಟಿ ಅಂತ ಒಂದು ಕಡೆಯ ಹಳ್ಳಿ, ಕುಗ್ರಾಮ ಅಂದ್ರೂ ಕೂಡ ಪರವಾಗಿಲ್ಲ. 2 ದಶಕಗಳ ಹಿಂದೆ ಒಂದು ಹನಿ ನೀರು ಕೂಡ ಅಲ್ಲಿ ಸಿಗ್ತಿರ್ಲಿಲ್ಲ, ರಸ್ತೆಗಳು ಮಾತ್ರ ದೂರ. ಅಂತಹ ಒಂದು ಕುಗ್ರಾಮದಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಿ, ವಸತಿ ಶಾಲೆಗಳನ್ನ ಹುಟ್ಟು ಹಾಕಿ, ಕಾಲೇಜುವರೆಗೂ ಈಗ ಶಾಲೆಗಳನ್ನ ಅಲ್ಲಿ ಸ್ಥಾಪಿಸಿದ್ದಾರೆ. ಬಂಜಾರ ಸಮಾಜದ ಬಡತನದಿಂದ, ಸತತವಾದ ಬರಗಾಲದಿಂದ ಗುಳೆ ಹೋಗುವಂತಹ ಮಕ್ಕಳು, ಅವರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರದು, ಅವರು ಸತತವಾಗಿ ಶಿಕ್ಷಣ ಪಡಿಬೇಕು ಎಂಬ ಸದುದ್ದೇಶದಿಂದ ತಾಂಡಾದಲ್ಲೇ ತಮ್ಮ ಸ್ವಂತ ಖರ್ಚಿಂದ ಶುರು ಮಾಡಿದಂತಹ ಹಾಸ್ಟೆಲ್ ಅಲ್ಲಿ ಇವತ್ತು ಸುಮಾರು ಸಹಸ್ರಾರು ಮಕ್ಕಳು ಅಧ್ಯಯನ ಮಾಡಿ ಈಗೂ ಮಾಡ್ತಾ ಇದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ರಕ್ಷಣಾ ಇಲಾಖೆ ಇರ್ಬೋದು, ವೈದ್ಯಕೀಯ ಇಲಾಖೆ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನ ಮಾಡ್ತಾ ತಾಯಿ ಭಾರತೀಯ ಸೇವೆ ತೊಡಗಿದ್ದಾರೆ ಅಂತ ಹೇಳಿ ಕೂಡ ಹೆಮ್ಮೆ ಅನಿಸ್ತಾರೆ. ಆ ನಿಟ್ಟಲ್ಲಿ ಈ ಜಾತ್ರೆ ಬರೀ ಒಂದು ಧಾರ್ಮಿಕ ಜಾತ್ರೆ ಆಗದೆ, ಈ ಜಾತ್ರೆ ಬರೀ ಒಂದು ದೇವಿ ಜಾತ್ರೆ ಆಗದೆ, ಸಮಸ್ತ ಮನುಕುಲವನ್ನ ಪ್ರಮುಖವಾಗಿ ತರಬೇಕು, ಜಾಗೃತಿ ಮೂಡಿಸಬೇಕು, ಪ್ರಮುಖವಾಗಿ ತರುವಂತಹ ಪ್ರಯತ್ನ ಆಗಬೇಕು ಅನ್ನೋದು ಒಂದು ದಿಶೆಯಲ್ಲಿ ಆಗುವಂತಹ ವಿಶೇಷ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಆಗಲಿದೆ. ಆ ಒಂದು ಆಯಾಮದಲ್ಲಿ ನಾವೆಲ್ಲ ನೋಡ್ತಾ ನಮ್ಮೆಲ್ಲರ ಒಂದು ಸಹಕಾರವನ್ನ ಮತ್ತೆ ಮತ್ತೆ ಅಪೇಕ್ಷೆ ಮಾಡ್ತಾ ತಮ್ಮೆಲ್ಲರಿಗೂ ಈ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಪರಪುರಿ ಜಗನು ಮಹಾರಾಜರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತೇನೆ. ಮತ್ತೇನಾದರೂ ಪ್ರಶ್ನೆ